ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ಟ್ರೈನ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿದ್ದೀನಿ ಇವತ್ತು SMBT ರೈಲ್ವೆ ಸ್ಟೇಷನ್ ಅಲ್ಲಿ. SMBT ಅಂತ ಅಂದ್ರೆ ಸರ್ ವಿಶ್ವೇಶ್ವರ ಟರ್ಮಿನಲ್ ಅಂತ. ನನ್ನ ಟ್ರೈನ್ ಬಂದ್ಬಿಟ್ಟು ಇವತ್ತು SMBT ಇಂದ ಎರ್ನಾಕುಲಂ ಜಂಕ್ಷನ್ ಹೋಗುವ ಎರ್ನಾಕುಲಂ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ನನ್ನ ಟ್ರೈನ್ ನಂಬರ್ ಬಂದ್ಬಿಟ್ಟು 16284. ಈ ಟ್ರೈನ್ ಬಂದ್ಬಿಟ್ಟು ಬೆಂಗಳೂರು ಇಂದ ಕೇರಳಗೆ ಅಂದ್ರೆ ಎರ್ನಾಕುಲಂಗೆ ಕನೆಕ್ಟ್ ಮಾಡುವ ಒಂದೇ ಟ್ರೈನು. SMBT ಇಂದ ಡೈಲಿ ಇದು 7 ಗಂಟೆ ಬಿಟ್ಬಿಟ್ಟು ಸಾಯಂಕಾಲ 7 ಗಂಟೆ ಬಿಟ್ಬಿಟ್ಟು ಬೆಳಗಿನ ಮಾರನೇ ದಿನ ಬೆಳಗಿನ ಜಾವ 6 ಗಂಟೆಗೆ ಎರ್ನಾಕುಲಂ ರೀಚ್ ಆಗುತ್ತೆ. SMBT ರೈಲ್ವೆ ಸ್ಟೇಷನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಟೋಟಲಿ ಈ ಟ್ರೈನ್ ಅಲ್ಲಿ 7 ಪ್ಲಾಟ್ಫಾರ್ಮ್ ಇದೆ. ನಮ್ ಟ್ರೈನ್ ಬಂದ್ಬಿಟ್ಟು ಇವಾಗ 7ನೇ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ. ನೋಡ್ತಾ ಇರ್ಬೋದು. ಡಿಪಾರ್ಟ್ ಬಂದ್ಬಿಟ್ಟು 7 ಗಂಟೆಗಿದೆ. ಆಲ್ರೆಡಿ 5:35 ಅಲ್ಲಿ ಇಷ್ಟು ಬೇಗ ಬಂದು ಇದಾಗಿದೆ. ಯಾರು ಇಲ್ಲ ಎಲ್ಲ ಸ್ವಲ್ಪ ಖಾಲಿ ಹುಡುಕ್ತಿದೆ. ಅಲ್ಲಿ 7:45 ಹೋಗುವ ಮಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದೆ. 7:45 ಹೋಗುತ್ತೆ ಅದು SMBT ಇಂದ. ಪ್ಲಾಟ್ಫಾರ್ಮ್ 5 ಇಂದ ನಾಗರ್ಕೋಯಿಲ್ ಎಕ್ಸ್ಪ್ರೆಸ್ ಡಿಪಾರ್ಟ್ ಆಯಿತು 5 ಕಾಲಿ. ಆಮೇಲೆ ಇಲ್ಲಿ 16 ಟ್ರೈನ್ಗಳು ಹಾಲ್ಟಿಂಗ್ ಆಗ್ತವೆ, ಅಂದ್ರೆ ಪಾಸಿಂಗ್ ಟ್ರೈನ್ಗಳು ಅಂತ ಇಟ್ಕೊಳ್ಳಿ. ಮತ್ತೆ 43 ಟ್ರೈನ್ ಇಲ್ಲಿಂದ ಒರಿಜಿನೇಟ್ ಆಗ್ತವೆ. ಮತ್ತೆ 45 ಟ್ರೈನ್ ಬಂದು ಟರ್ಮಿನೇಟ್ ಆಗುತ್ತೆ. ಅಂದ್ರೆ SRM ವಿಶ್ವೇಶ್ವರ ಟರ್ಮಿನಲ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಇಲ್ಲಿಂದ ನಾವು ಮೆಜೆಸ್ಟಿಕ್ ಹೋಗ್ಬೋದು, ಯಶವಂತಪುರಕ್ಕೆ ಹೋಗ್ಬೋದು, ಯಲಹಂಕಕ್ಕೂ ಹೋಗ್ಬೋದು. ಆಮೇಲೆ ಈ ಸೈಡ್ ಅಂದ್ರೆ ನಾವು ಈಗ ಹೋಗೋ ರೂಟ್ ಆ ರೂಟ್ಗೂ ಹೋಗ್ಬೋದು. ಸೊ ಅದಕ್ಕೆ 4 ಟರ್ಮಿನಲ್ ಅಂತ ಹೆಸರು. SMBT ಇಂದ ಎರ್ನಾಕುಲಂ ಹೋಗ್ಬೇಕು ಅಂದ್ರೆ ನಿಮ್ಗೆ ಇರೋದು ಒಂದೇ ಟ್ರೈನ್, ಇದೊಂದೇ ಟ್ರೈನು. ಈ ಟ್ರೈನ್ ಬಂದ್ಬಿಟ್ಟು ಟ್ರೈ ವೀಕ್ಲಿ, ಅಂದ್ರೆ ವಾರದಲ್ಲಿ 3 ದಿನ, ಸೋಮವಾರ, ಮಂಗಳವಾರ ಮತ್ತೆ ಗುರುವಾರ ಇರೋದು. ಕೋಚಸ್ ಅಂತ ತಿಳ್ಕೊಳ್ಳೋದಾದ್ರೆ 20 ಕೋಚ್ ಇದೆ. 4 ಜನರಲ್, 12 ಸ್ಲೀಪರ್, 2 ಥರ್ಡ್ AC ಮತ್ತೆ 1 ಸೆಕೆಂಡ್ AC ಇದೆ. ಮತ್ತೆ ಒಂದು ಪ್ಯಾಂಟ್ರಿ ಕಾರ್ ಅಟ್ಯಾಚ್ ಆಗಿದೆ ಈ ಟ್ರೈನ್ಗೆ. ನಮ್ದು ಟೋಟಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು 600 ಕಿಲೋಮೀಟರ್ ಈ ಟ್ರೈನ್ ಕವರ್ ಮಾಡುತ್ತೆ. 11 ಅವರ್ ತಗೊಳುತ್ತೆ. SMBT ರೈಲ್ವೆ ಸ್ಟೇಷನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ಅಂದ್ರೆ ಮಾಲ್ಡಾ ಟೌನ್ ಇಂದ SMBT ಬರುವ ಅಮೃತ್ ಭಾರತ್ ಎಕ್ಸ್ಪ್ರೆಸ್, ದೇಶದ ಮೊದಲನೇ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಇನಾಗ್ರೇಟ್ ಟ್ರೈನ್ ಮಾಲ್ಡಾ ಟೌನ್ಗೆ. ಅದು ಈ ರೋಡ್ಗೆನೆ. ಅದನ್ನ ನರೇಂದ್ರ ಮೋದಿ ಅವರು 2023 ಇನಾಗ್ರೇಟ್ ಮಾಡಿದ್ದು. ಹೇಳ್ಬೇಕು ಅಂದ್ರೆ ಇದು ಸಾಯಂಕಾಲ 7 ಗಂಟೆಗೆ SMBT ಇಂದ ಬಿಟ್ಟು ನೆಕ್ಸ್ಟ್ ಕೃಷ್ಣರಾಜಪುರಂ, ಬಂಗಾರಪೇಟೆ ಜಂಕ್ಷನ್, ಅಲ್ಲಿಂದ ತಿರುಪತೂರು, ಸೇಲಂ, ಎರ್ರೋಡ್ ಜಂಕ್ಷನ್, ಆಮೇಲೆ ಪಾಲಕ್ಕಾಡ್ ಜಂಕ್ಷನ್, ಪೊದನೂರು ಜಂಕ್ಷನ್, ಆಮೇಲೆ ಪಾಲಕ್ಕಾಡ್ ಜಂಕ್ಷನ್, ಆಮೇಲೆ ತ್ರಿಶೂರು, ಆಮೇಲೆ ಒಟ್ಟಾಪಾಲ್ವಂ, ತ್ರಿಶೂರು, ಅಳುವ, ಆಮೇಲೆ ಎರ್ನಾಕುಲಂಗೆ ಬೆಳಗ್ಗೆ 6 ಗಂಟೆಗೆ ಬಂದಿದೆ. ಓವರ್ ನೈಟ್ ಜರ್ನಿ ಇದೆ. ಸದರ್ನ್ ರೈಲ್ವೇಸ್ಗೆ ಸೆಂಟ್ರಲ್ ತಗೊಳುತ್ತೆ. ಸೌತ್ ವೆಸ್ಟರ್ನ್ ಇಂದ ಸದರ್ನ್ ರೈಲ್ವೇಸ್ಗೆ ಕನೆಕ್ಟ್ ಮಾಡೋ ಟ್ರೈನ್ ಇದು. ಬನ್ನಿ ನಮ್ಮ ಜರ್ನಿನೇ ಸ್ಟಾರ್ಟ್ ಮಾಡಿ. ಟ್ರೈನ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಹೇಳ್ಬೇಕಂದ್ರೆ 2 ಲೋವರು, 2 ಮಿಡಲ್, 2 ಅಪ್ಪರು, 1 ಸೈಡ್ ಲೋವರ್, ಮತ್ತೊಂದು ಸೈಡ್ ಅಪ್ಪರು. ನಮ್ಮ ಟ್ರೈನ್ದು ಪ್ಯಾಂಟ್ರಿ ಕಾರ್ ನೋಡ್ರಿ. S1, S2 ಮಧ್ಯದಲ್ಲಿ ಹಾಕೋರು. ಸೆಂಟ್ರಲ್ ಬೋಗಿಗೆಲ್ಲ 2025 ಮ್ಯಾನುಫ್ಯಾಕ್ಚರ್ ಹಾಕಿದ್ದಾರೆ. ನಾವೀಗ ಮಾತ್ರ 2018 ಹಾಕೋರೆ. ಇದು ಯಾವ ಊರ್ನೇ ಹೇಳ್ರಿ? ಎಲ್ಲ ಸೆಂಟ್ರಲ್. ನಮ್ಮ ಟ್ರೈನ್ದು ಲೋಕೋ ಬಂದ್ಬಿಟ್ಟು ಆಸ್ ಯೂಶುವಲ್ ಲ್ಯಾಬ್ 7 ಎರ್ರೋಡು. ಅಲ್ಲೊಂದು ಲೋಕಲ್ ಮೆಮು ಹೋಗ್ತಿದೆ. ಮೆಮು ಲ್ಯಾಬ್ 7 ಎಲೆಕ್ಟ್ರಿಫೈಡ್ ಲೋಕೋಮೋಟಿವ್ ಇದು. SMBT ಇಂದ ಎರ್ನಾಕುಲಂ ಟ್ರೈನ್ ಈಗ ರೆಡಿಯಾಗಿದೆ. ಡಿಪಾರ್ಚರ್ಗೆ ಇನ್ನೊಂದು ಅರ್ಧ ಗಂಟೆ ಟೈಮ್ ಇದೆ ಅಷ್ಟೇ. ಸಾಯಂಕಾಲ 7:45 SMBT ಇಂದ ಮಂಗಳೂರಿಗೆ ಹೋಗುವ ಮಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನಿಂತಿದೆ. ಪ್ಲಾಟ್ಫಾರ್ಮ್ ನಂಬರ್ 6, 5, 4, 3 2ನೇ ಪ್ಲಾಟ್ಫಾರ್ಮಲ್ಲಿ ನಿಂತಿದೆ. ಇದು ನಮ್ಮ ಟ್ರೈನ್ 7 ಗಂಟೆ ಹೋದ್ಮೇಲೆ 7:45 ಈ ಟ್ರೈನ್ ಹೋಗುತ್ತೆ. ನಮ್ಮ ಟ್ರೈನ್ ಸಿಗ್ನಲ್ ಆಯಿತು. ಶಾರ್ಪ್ 7 o'clock ಟೈಮ್ ಮಾಡ್ಕೊಂಡ್ಬಿಡಿ. ಶಾರ್ಪ್ 7 o'clockಗೆ ನಮ್ಮ ಟ್ರೈನ್ ಡಿಪಾರ್ಚರ್ ಆಗ್ತಿದೆ SMBT. ನೈಟ್ ಟೈಮ್ ಲೇಟ್ ಆಗಿದ್ದಾಗ ನೋಡ್ರಪ್ಪ ನಮ್ಮ SMBT ಹೆಂಗೆ ಒಳ್ಳೆ
SMBT ಇಂದ ಡಿಪಾರ್ಚರ್ ಆಯ್ತು ನಮ್ಮ ಟ್ರೈನು. ಟ್ರೈನ್ ಯಾಕೋ ಸ್ಟಾಪ್ ಮಾಡಿದ್ರೆ ಅಲ್ಲಿ ಯಾರೋ ಬೋರ್ಡ್ ಹೋಗಿ ಇವಾಗ ರನ್ನಿಂಗ್ ಟ್ರೈನಲ್ಲಿ ಇದು ಪೊಲೀಸ್ನವ್ರು ಕಷ್ಟಪಟ್ಟು ಹಚ್ಚಿದ್ರು ಯಾರೋ. ಅದಕ್ಕೆ ಹೇಳೋದು ಟ್ರೈನ್ ಯಾವಾಗಿರುತ್ತೋ ಅವಾಗಿಂತ 1 ಅವರ್ ಮುಂಚೆನೇ ಬಂದು ಸ್ಟೇಷನ್ ಟ್ರೈನ್ ಕಾದ್ರೆ ಏನೂ ಆಗಲ್ಲ. ಬೋರ್ಡ್ ಮಾಡ್ಕೊಂಡ್ರೆ ಟ್ರೈನ್ 2 ನಿಮಿಷ ಲೇಟ್ ಆಗಿದ್ರೆ ಇವಾಗ ಹೋಯ್ತು ಟ್ರೈನ್, ಮಿಸ್ ಆಗೋದು ಹೋಗಿ ಇವಾಗ. ಅದಕ್ಕೆ ನಂತರ 7 ಗಂಟೆ ಟ್ರೈನಿಗೆ 5 ಗಂಟೆ ಬರಬೇಡ್ರಿ ಯಾರು. ಬುಕ್ ಮಾಡಿದರೆ 7 ಗಂಟೆ ಇದ್ರೆ ಒಂದು 6 o'clock 6:30 ಆ ರೇಂಜ್ಗಾದ್ರೂ ಬರಬೇಕು. ಸ್ಲೋವಾಗಿ ಬಾಯ್ ಬಾಯ್ ಬೆಂಗಳೂರು. ಫುಲ್ ಬೆಂಗಳೂರು ಆಗಿಲ್ಲ, ಇನ್ನು ಸ್ವಲ್ಪ ಬೆಂಗಳೂರು ಐತೆ. ಇಲ್ಲೇನು ಟ್ರೈನ್ ನಿಂತಿದೆ ನೋಡಿ. ಇದು ಯಾವ ಟ್ರೈನ್ ನ್ಯೂಸ್ ಅವರು ಡಿಟ್ಯಾಚ್ ಆಗಿಬಿಟ್ಟಿದೆ ಬೋಗಿ. ಇದು ಹಿಂಗೆ ಹೋದರೆ ಸೀದಾ ನಾವು ಮೆಜೆಸ್ಟಿಕ್ ಹೋಗಲ್ಲ ಇನ್ನು. ಈಗ ನಾವು ಕೃಷ್ಣರಾಜಪುರಂ ಅಂದರೆ KGM ಲೈನಿಗೆ ಜಾಯ್ನ್ ಆಗ್ತೀವಿ. ಓವರ್ ನೈಟ್ ಜರ್ನಿ ಅಂದರೆ ಏನೂ ತೋರ್ಸೋಕ್ಕಾಗಲ್ಲ. ಆದಷ್ಟು ನಾನು ಈ ಲೈನ್ ಹೋದರೆ ಸೀದಾ ಯಲಹಂಕ ಹೋಗೋ ಲೈನ್ ಇದು. ನೆಕ್ಸ್ಟ್ ಬರೋದು ಕೃಷ್ಣರಾಜಪುರಂ. ಆಗ್ತಿದೆ ಕಾಣಿಸಲ್ಲ. ಇಲ್ಲಿ 2 ಲೈನು ಎಲೆಕ್ಟ್ರಿಫೈಡ್ ಆಗಿದೆ. ಇದು ಕ್ವಾರ್ಟರ್ ಅಂದರೆ 4 ಲೈನ್ ಎಲೆಕ್ಟ್ರಿಕ್ ಮಾಡೋಕ್ಕೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆವಾಗಲೇ ಹೇಳ್ದಲ್ಲ, ಈ ಲೈನ್ ಬಂದ್ಬಿಟ್ಟು ಯಲಹಂಕದಿಂದ ಬರುತ್ತೆ ಲೈನ್ ಇದು. ಹಿಂಗೆ ಹೋದರೆ ಸೀದಾ ಯಲಹಂಕ. ಒಳ್ಳೆ ಕರ್ವಿ ಜೊತೆಗೆ ನಮ್ಮಷ್ಟು ಟ್ರೈನ್ ಹೊರಗಾಗ್ತಿದೆ ಕೃಷ್ಣರಾಜಪುರಂ. ಅದು ಇಷ್ಟೊಂದು ಜನ ಅವ್ರಿಗೆ ಕೃಷ್ಣರಾಜಪುರಮಲ್ಲಿ ಮೆಜಾರಿಟಿ ಆಫ್ ದ ಪೀಪಲ್ ಇಲ್ಲೇ ಬೋರ್ಡ್ ಆಗ್ತಾರೆ ಅನ್ಸುತ್ತೆ. ಪ್ಲ್ಯಾಟ್ಫಾರ್ಮ್ ಫುಲ್ ತುಂಬಿಟ್ಟೈತೆ. ಇವರೆಲ್ಲ ಜನರಲ್ ಬೋಗಿ ಇರಬೇಕು. ಫುಲ್ಲು ಜನರಲ್ ಬೋಗಿ ಇದ್ದಾರೆ ಇಲ್ಲಿ. ಈಗ ಕೃಷ್ಣರಾಜಪುರಂಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು KGM.
ಹಿಂದೆ ತುಂಬ ಜನ ಟ್ರೈನ ಬೋರ್ಡ್ ಮಾಡ್ತಾ ಇದ್ದಾರೆ. ಈ ಸ್ಟೇಷನ್ ಬಗ್ಗೆ ಹೇಳ್ಬೇಕಂದ್ರೆ ಒನ್ ಆಫ್ ದ ಬಿಸಿಯೆಸ್ಟ್ ರೈಲ್ವೆ ಸ್ಟೇಷನ್ ಅಂತಲೇ ಹೇಳ್ಬೋದು KGM ಕೃಷ್ಣರಾಜಪುರ ಅಂದರೆ. ಯಾಕಂದರೆ ಟೋಟಲಿ 134 ಟ್ರೈನ್ಸ್ಗಳು ಇಲ್ಲಿ ಹಾಲ್ಟಿಂಗ್ ಸ್ಟೇಷನ್ ಅದೇ ಆವಾಗಲೇ ಹೇಳಿದ್ದಾರೆ. ಬರ್ತವೆ, ಹಾಲ್ಟ್ ಆಗ್ತವೆ, ಹತ್ತಿಸ್ಕೊಂಡೆ ಹೋಗ್ತಾ ಇರ್ತವೆ. ಈಗ ಚಿಕ್ಕಪೇಟೆ ಕೃಷ್ಣರಾಜಪುರಮಿಂದ ಮಳೆ ಬರ್ತಾ ಇದೆ ಇಲ್ಲಿ. ನಾವು ಬೆಂಗಳೂರು ಬಿಟ್ಟು ಹೋಗ್ತೀವಿ ಅಂದರೆ ಮಳೆನೂ ಹೊಳ್ತಾ ಇತ್ತು ನೋಡ್ರಪ್ಪ. ಇಲ್ಲಿ KSR ಬೆಂಗಳೂರು ಹೋಗೋ ನೀವು ಇದು ಲೋಕಲ್ ಟ್ರೈನ್. ನೀವು ಏನಾದ್ರು ಟ್ರಾವೆಲ್ ಮಾಡ್ತಿದ್ದೀರಿ, ಊಟ ಆರ್ಡ್ರ್ ಮಾಡಬೇಕು, ಟ್ರೈನಲ್ಲಿ ನಿಮ್ಮ ಸೀಟಲ್ಲೇ ಬರಬೇಕು ಅಂದರೆ ಏನಿಲ್ಲ, ನೀವು IRCTC ಹೋಗ್ಬಿಟ್ಟು ಮೈ ಬುಕ್ಕಿಂಗ್ಸಿಗೆ ಹೋಗಿ ನಿಮ್ಮ ಯಾವ ಟ್ರೈನ್ ಇರೋದು ಆ ಟ್ರೈನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದರೆ ಆರ್ಡರ್ ಫುಡ್ ಇನ್ ಟ್ರೈನ್ ಅಂತ ಬರುತ್ತೆ. ಆ ಆಪ್ಷನ್ ಕ್ಲಿಕ್ ಮಾಡಿದರೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. IRCTC ಕ್ಯಾಟ್ರಿಂಗ್ ಅಂತ ಆ್ಯಪು ಇದೆ, ಅಲ್ಲೂ ನೀವು ಬೇಕಾದರೆ ಇನ್ಸ್ಟಾಲ್ ಮಾಡ್ಕೊಂಡು ಅಲ್ಲೂ ಬುಕ್ ಮಾಡ್ಕೋಬೋದು. ಓಪನ್ ಆದರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲೇನಂದರೆ ಇಲ್ಲಿ PNR ನಂಬರ್ ಹೊಡಿಬೇಕು. ಇಲ್ಲಿ PNR ನಂಬರ್ ಹೊಡೆದ ತಕ್ಷಣ ನಿಮಗೆ ಯಾವ ಸ್ಟೇಷನಲ್ಲಿ ನಿಮ್ಗೆ ಫುಡ್ ಬೇಕು ಅಂತ ತೋರಿಸುತ್ತೆ, ಅವೈಲೇಬಲ್ ಇದೆ ಅಂತ ತೋರಿಸುತ್ತೆ. ನಾವು ಆರ್ಡ್ರ್ ಮಾಡಿದ್ದು ಸೇಲಂ ಜಂಕ್ಷನಲ್ಲಿ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಅದು ಡೆಲಿವರಿ ಆಯಿತು, ಎಲ್ಲ ಆಯಿತು. ಎಲ್ಲ ಆದಮೇಲೆ ನಾವು ಡಾಮಿನೋಸ್ ಅಂತ ಆರ್ಡ್ರ್ ಮಾಡಿದ್ವಿ. ಪೇಮೆಂಟು ಆನ್ಲೈನಲ್ಲಿ UPI ಮಾಡಿಬಿಟ್ವಿ. ಸೇಲಂ ಜಂಕ್ಷನ್ ಅರೈವ್ ಆಯಿತು. ಪಿಜ್ಜಾ ಬಗ್ಗೆ ಹೇಳ್ಬೇಕು ಅಂದರೆ ಅಷ್ಟು ಓಕೆ ಇತ್ತು, ಪರವಾಗಿಲ್ಲ. ಅದಕ್ಕೆ 4 ಸ್ಟಾರ್ ರೇಟಿಂಗು ಕೊಡ್ಬೋದು. ಇಲ್ಲೇ ಸೇಲಂ ಜಂಕ್ಷನಲ್ಲಿ ನಮ್ಮದು ಅರೈವ್ ಆಗಿತ್ತು ಪಿಜ್ಜಾ. ನೋಡಿರಿ, ನೀವು ಈ ಥರನೇ ಪಿಜ್ಜಾ ಆರ್ಡ್ರ್ ಮಾಡಿಕೊಂಡು ನಿಮ್ಮ ಸೀಟ್ ಹತ್ರನೇ ತರಿಸ್ಕೋಬೋದು. 2 ನಿಮಿಷ ಟೈಮ್ ಕೊಟ್ಬಿಟ್ಟು ಡಿಪಾರ್ಟ್ ಆಯಿತು ಬಂಗಾರಪೇಟೆ ಜಂಕ್ಷನಿಂದ. ಹೊರಗಡೆ ವಾಶ್ರೂಮಲ್ಲಿದೆ, ಅದಕ್ಕೆ ಬರೋಕ್ಕಾಗಲಿಲ್ಲ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಂಗಾರಪೇಟೆ ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂದರೆ ಇಲ್ಲಿಂದ ಒಂದು ಲೈನ್ ಬಂದ್ಬಿಟ್ಟು ಕೋಲಾರ, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಹೋಗಿ ಮತ್ತೆ ಯಲಹಂಕ ಜಾಯ್ನ್ ಆಗುತ್ತೆ ಒಂದು ಲೈನು. ಇನ್ನೊಂದು ನಾವು ಹೋಗ್ತಿರೋ ಲೈನ್ ಇವಾಗ ಸ್ಟೇಷನ್ ಕೋಡ್ ಬಂದ್ಬಿಟ್ಟು BWT ಅಂತ. ಟೋಟಲಿ ಇಲ್ಲಿ 10 ಟ್ರೈನು ಒರಿಜಿನೇಟ್ ಆಗುತ್ತೆ ಮತ್ತು 9 ಟ್ರೈನು ಟರ್ಮಿನೇಟ್ ಆಗೋ ರೈಲ್ವೆ ಸ್ಟೇಷನ್ ಇದೆ. ನಾವು ಇವಾಗಿನ ಸೌತ್ ವೆಸ್ಟರ್ನ್ ರೈಲ್ವೆ ಝೋನಲ್ಲಿ ಇದ್ದೀವಿ, ಬೆಂಗಳೂರು ಡಿವಿಷನ್. ನಮ್ಮ ಟ್ರೈನ್ ಬಂದಿದೆ ಇವಾಗ ತಿರುಪತಿ ಸ್ಟೇಷನ್ಗೆ. ಟೋಟಲಿ 136 ಕಿಲೋಮೀಟ್ರ್ ಕವರ್ ಮಾಡಿದೆ. ಇನ್ನು 10 ನಿಮಿಷ ಡಿಲೇ ಆಗಿ ಬಂದಿದೆ ನಮ್ಮ ಟ್ರೈನು. ಈ ಟ್ರೈನ್ ಬಗ್ಗೆ ಏನು ಹೇಳೋದಿಲ್ಲ, ಯಾಕಂದರೆ ಇರೋದೇ 3 ಪ್ಲ್ಯಾಟ್ಫಾರ್ಮು, 35 ಟ್ರೈನು ಆಲ್ಟಿಂಗ್ ಟ್ರೈನ್ಸ್ ಆಗಿದೆ. ಅದು ಬಿಟ್ಟರೆ ಇಲ್ಲಿಂದ ಹಿಂದ್ಗಡೆ ರಿವರ್ಸ್ ಆಗೋದ್ರೆ ಜೋಳಾಪೇಟೆ ಜಂಕ್ಷನ್ ಸಿಗುತ್ತೆ. ಅಲ್ಲಿಂದ ಅದು ಮೇನ್ ಜಂಕ್ಷನ್, ಅದು ಅಲ್ಲಿಂದ ನಾವು ಕಟ್ಪಾಡಿ ಒಂದು ಜಂಕ್ಷನ್ಗೆ ಒಂದು ಲೈನ್ ಹೋಗುತ್ತೆ. ಈಗ ನಾವು ಬಂದಿದ್ದ ಒಂದು ಲೈನು ಮತ್ತು ನಾವು ಹೋಗೋ ಲೈನ್ ಒಂದು 3 ಲೈನ್ ಆಗುತ್ತೆ ಅಷ್ಟೇ. ನೆಕ್ಸ್ಟು ಬರೋದು ಸೇಲಂ ಜಂಕ್ಷನು, 10:30 ಆಗುತ್ತೆ. ನಾವು ಫುಡ್ ಆರ್ಡ್ರ್ ಮಾಡಿದ್ವಿ, ಅಂದರೆ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ ಡಾಮಿನೋಸಿಂದ. ಅದು ಬರುತ್ತಾ ಬರಲ್ವ ಏನೂ ಗೊತ್ತಿಲ್ಲ, ಟ್ರೈ ಮಾಡೋಣ. ನಮ್ಮದು
SWR ಅಂದರೆ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಮುಕ್ತಾಯಗೊಂಡು ಈಗ ಸದರ್ನ್ ರೈಲ್ವೇಸ್ ಅವರು ಟೇಕ್ ಓವರ್ ಮಾಡ್ತಾರೆ ಇಲ್ಲಿಂದ. ಈ ಸ್ಟೇಷನ್ ಬಂದ್ಬಿಟ್ಟು ಯಾವುದಾದ್ರು ಸೇಲಂ ಜಂಕ್ಷನ್ ಸೇಲಂಗೆ ಡಿವಿಷನ್ಗೆ ಸೇರುತ್ತೆ. ಈಗ 2 ನಿಮಿಷ ಆಲ್ಟ್ ಇದೆ ಅಷ್ಟೇ, ನೆಕ್ಸ್ಟ್ ಡಿಪಾರ್ಚರ್ ಆಗುತ್ತೆ. ನೋಡು, ಟ್ರೈನ್ ಬಂದಿದೆ ಇವಾಗ ಸೇಲಂ ಜಂಕ್ಷನ್ಗೆ. ನಾವು ಇಲ್ಲೇ ಫುಡ್ ಆರ್ಡರ್ ಮಾಡಿದ್ವಿ ಡಾಮಿನೋಸಿಂದ. ಈಗ ಬಂದಿದೆ, ರಿಸೀವ್ ಆಗಿದೆ. ಹೋಗಿ ಒಳಗಡೆ ಅನ್ಬಾಕ್ಸ್ ಮಾಡ್ತೀವಿ. ಸೇಲಂ ಜಂಕ್ಷನ್ ಬಗ್ಗೆ ಹೇಳ್ಬೇಕು ಅಂತಂದರೆ ಟೋಟಲಿ 6 ಪ್ಲಾಟ್ಫಾರ್ಮ್ ಇದೆ. ನಮ್ಮ ಟ್ರೈನ್ ಬಂದ್ಬಿಟ್ಟು ಇವಾಗ ಯಾವುದೋ ಪ್ಲಾಟ್ಫಾರ್ಮ್ ಬಂದಿದೆ. ಆಲ್ರೆಡಿ 15 ಮಿನಿಟ್ಸ್ ಡಿಲೇ ಆಗಿ ಬಂದಿದೆ ನಮ್ಮ ಟ್ರೈನ್. ಇವಾಗ ಸಿಗ್ನಲ್ ಕೊಟ್ಟರು ಅನ್ಸುತ್ತೆ, ಅಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟರು. ನಮ್ಮ ಟ್ರೈನ್ ಸೇಲಂ ಜಂಕ್ಷನ್ ಡಿಪಾರ್ಚರ್ ಆಗ್ತದೆ. 3 ನಿಮಿಷ ಟೈಮ್ ಇತ್ತು, 2 ನಿಮಿಷ ನಿಲ್ಲಿಸ್ಬಿಟ್ಟು ಸೇಲಂ ಜಂಕ್ಷನಿಂದ ಡಿಪಾರ್ಟ್ ಆಯ್ತು ನಮ್ಮ ಟ್ರೈನು. ಹೊಸ ಜಾಗ ಬೇರೆ, ಹೊಸ ಭಾಷೆ ಬೇರೆ. ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ, ಅವ್ರ ಭಾಷೆ ನಮ್ಗೆ ಅರ್ಥ ಆಗಲ್ಲ. ನಂಗೆ ನಿಜ ತಮಿಳು ಬರೋಲ್ಲ, ಮಲಯಾಳಮೂ ಬರೋಲ್ಲ, ಹಂಗಾಗ್ಬಿಟ್ಟಿದೆ. ತುಂಬ ಜನ ಇಲ್ಲಿ ಆರ್ಡ್ರ್ ಮಾಡೋರಪ್ಪ, ಸ್ವಿಗ್ಗಿ, ಝೊಮ್ಯಾಟೊ, ಸೂಪು ಎಲ್ಲ. ಈಗ IRCTC ಕ್ಯಾಟ್ರಿಂಗಿಂದನೇ ಆರ್ಡರ್ ಮಾಡಿರ್ಬೋದು. ನಾವಲ್ಲಿ ಹೇಳಿದೆ ಪ್ಲ್ಯಾಟ್ಫಾರ್ಮ್ ಹೇಳಲಿಲ್ಲ, 4ನೇ ಪ್ಲ್ಯಾಟ್ಫಾರ್ಮಲ್ಲಿ ಬಂದು ನಿಲ್ಸಿದೆ. ಸ್ಟೇಷನಲ್ಲಿ ಟೋಟಲ್ 6 ಪ್ಲ್ಯಾಟ್ಫಾರ್ಮ್ ಇದೆ ಟೋಟಲು. ಸೇಲಂ ಜಂಕ್ಷನ್.
ಇವತ್ತು ರಸ್ ಮಾಡ್ತೀನಿ. ಒಂದ್ ನಿಮಿಷ ಟೈಮ್ ಕೊಟ್ಟು ಅಳುವಾಂಜ ಡಿಪಾರ್ಚರ್ ಐತೆ ನಮ್ಮ ಟ್ರೈನ್ ಈಗ. ಅಳುವಾ ರೈಲ್ವೆ ಸ್ಟೇಷನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ತ್ರಿವೆಂಡ್ರಮ್ ಡಿವಿಷನ್ ಗೆ ಸೇರುತ್ತೆ. 3 ಪ್ಲಾಟ್ಫಾರ್ಮ್ ಇದೆ. 150 ಟ್ರೈನ್ಸ್ಗಳು ಆಲ್ಟಿಂಗ್ ಟ್ರೈನ್ಸ್ ಅಂತ ಕೊಡ್ತವೆ. ಫುಲ್ ಮಳೆ ಸ್ಟಾರ್ಟ್ ಆಗಿದೆ. ಅಲ್ಲಿ ತಮಿಳ್ನಾಡು ದಾಟ್ ನಾವು ಒಳ್ಳೆ ಕೇರಳ ಬಂದಿದ್ದೀವಿ. ಮೆಜಾರಿಟಿ ಆಫ್ ದ ಪೀಪಲ್ ಹಿಂದೆ ಹೇಳ್ಕೊಂಡವ್ರೆ ಅಲ್ವಾದಲ್ಲಿ. ನೆಕ್ಸ್ಟ್ ಸ್ಟೇಷನ್ ನಮ್ದು ಲಾಸ್ಟ್ ಸ್ಟಾಪ್ ಎರ್ನಾಕುಲಂ ಜಂಕ್ಷನ್. ಟೋಟಲ್ 572 ಕಿಲೋಮೀಟರ್ ಆಲ್ರೆಡಿ ಕವರ್ ಮಾಡಿದೀನಿ ಅಂತ. 33 ನಿಮಿಷ ಡಿಲೇ ಆಯ್ತು. ಕೇರಳ KSRTC ಬಸ್ ಸ್ಟ್ಯಾಂಡ್ ಎರ್ನಾಕುಲಂ. ಕೇರಳ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್.
ಒಂದನೇ ಪ್ಲಾಟ್ಫಾರ್ಮಲ್ಲಿ KSR ಬೆಂಗಳೂರಿಂದ ಎರ್ನಾಕುಲಂ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನಿಂತೈತೆ. ಬಂದಿದೆ ಇವಾಗ ಎರ್ನಾಕುಲಂ ಜಂಕ್ಷನ್ಗೆ. ಪ್ಲಾಟ್ಫಾರ್ಮ್ ನಂಬರ್ ಯಾವುದಪ್ಪ ಇದು, ಪ್ಲಾಟ್ಫಾರ್ಮ್ ನಂಬರ್ 3ಗೆ ಅರೈವ್ ಆಗಿದೆ ನಮ್ಮ ಟ್ರೈನ್ ಇವಾಗ. ಫುಲ್ ಖಾಲಿ ಆಗಿದೆ ಎಲ್ಲ. ಮುಂಚೆ ಒಂದು 10 ನಿಮಿಷ ಬಿಫೋರೇ ಬಂದಿದೆ ನಮ್ಮ ಟ್ರೈನ್ ಇವಾಗ ಎರ್ನಾಕುಲಂಗೆ. ಎರ್ನಾಕುಲಂ ಜಂಕ್ಷನ್ ಅಂತ ಕರೀತಾರೆ. ಇನ್ನೊಂದು ಪ್ಲಾಟ್ಫಾರ್ಮ್ ನೋಡಿದ್ರೆ ಇಷ್ಟು ಹೈಟ್ ಐತೆ. ಒಬ್ಬ ವಯಸ್ಸಾದ ಬರ್ಬೇಕು ಅಂದರೆ ಇಳಿಬೇಕು ಅಂದರೆ ತುಂಬ ಕಷ್ಟ ಈ ಕಡೆ. ಪ್ಲಾಟ್ಫಾರ್ಮ್ 1 2 ಬಗ್ಗೆ ಗೊತ್ತಿಲ್ಲ. ಈ ಟ್ರೈನ್ ಬಂದ್ಬಿಟ್ಟು KSR ಬೆಂಗಳೂರಿಂದ ಎರ್ನಾಕುಲಂ ಎಕ್ಸ್ಪ್ರೆಸ್ ಟ್ರೈನು. ಈಗ ಅಲ್ಲೇ ಬಂದ್ಬಿಟ್ಟು ಇವಾಗ ಎಲ್ಲ ಹೋಗ್ತಾ ಇದೆ, ಗೊತ್ತಿಲ್ಲ ಹೇಗೆ ಅಂತ. ಇವತ್ತಿನ ಟ್ರೈನ್ ಬ್ಲಾಗ್ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.